ಕಾರ್ಖಾನೆಗಳಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ಕಾರ್ಖಾನೆಗಳಿಗೆ ಎಸ್ಒಪಿಯನ್ನ ಜಾರಿ ಮಾಡಲಾಗಿದೆ. ಕಾರ್ಖಾನೆಗಳು ಎಲೆಕ್ಟ್ರಾನಿಕ್ ಮೋಡ್ಗೆ ಪರಿವರ್ತನೆ ಆಗಬೇಕು ಅಂತ ಬೆಳಗಾವಿಯಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ತೂಕದಲ್ಲಿ ಮೋಸ ಆದರೆ ಕಾರ್ಖಾನೆಯವರ ಮೇಲೆ ದೂರು ಕೊಡಿ, ಕಾರ್ಖಾನೆಗಳ ವಿರುದ್ಧ ದೂರು ಕೊಟ್ಟರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ದೂರು ಬರೋ ಕಾರ್ಖಾನೆ ಮುಂದೆ ಇಲಾಖೆಯಿಂದಲೇ ತೂಕದ ಯಂತ್ರ ಅಳವಡಿಸಲಾಗುತ್ತೆ. ಕಬ್ಬು ಸಾಗಾಟಕ್ಕೂ ಪೂರ್ವದಲ್ಲಿ ಎಪಿಎಂಸಿ ತೂಕದ ಯಂತ್ರದಲ್ಲಿ ತೂಕ ಮಾಡಿಕೊಳ್ಳಿ. ಇವತ್ತು ಸರ್ಕಾರದಿಂದ ಆದೇಶ ಸಹ ಮಾಡ್ತೀವಿ, ಉಚಿತವಾಗಿ ತೂಕ ಮಾಡಿಕೊಡ್ತೀವಿ. ಸಕ್ಕರೆ ಕಾರ್ಖಾನೆಗಳ ಲೈಸೆನ್ಸ್ ಅನ್ನೇ ರದ್ದು ಮಾಡ್ತೀವಿ. ರಾಜ್ಯದಲ್ಲಿ 1 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಕುಂಠಿತ ಆಗಿದೆ. 7 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ರಾಜ್ಯದಲ್ಲಿ ಆಗುತ್ತೆ. ಈ ವರ್ಷ ಮಳೆಯ ಕೊರತೆಯಿಂದ ಸಕ್ಕರೆ ಉತ್ಪಾದನೆ ಕೂಡ ಕುಸಿತ ಆಗುತ್ತೆ ಎಂದಿದ್ದಾರೆ ಸಕ್ಕರೆ ಸಚಿವರು. ಈಗಲೂ ನಾವು ಹೇಳಿದ್ದೀವಿ, ಈಗಾಗಲೇ ಒಂದು SOPಯನ್ನು ನಾವು ಕೊಟ್ಟಿದ್ದೀವಿ. ಎಲ್ಲ ಕಾರ್ಖಾನೆಗಳು ಅನಲಾಗ್ ಮೋಡ್ನಿಂದ ಇಲೆಕ್ಟ್ರಾನಿಕ್ ಮೋಡಿಗೆ ಈ ಸರ್ತಿನೇ ಅವ್ರಿಗೆ ಪರಿವರ್ತನೆ ಆಗಬೇಕು. ಮುಂದಿನ ಸರ್ತಿ ನಾವು 100ಕ್ಕೆ 100ರಷ್ಟು ನಾವೇ ಇಲಾಖೆಯಿಂದ ಯಾವ ಕಾರ್ಖಾನೆ ಮೇಲೆ ಕಂಪ್ಲೇಂಟ್ ಬರ್ತವೆ ಅವ್ರ ಕಾರ್ಖಾನೆ ಮುಂದೆ ನಮ್ಮ ಇಲಾಖೆಯಿಂದನೇ ತೂಕದ ಯಂತ್ರಗಳನ್ನು ಹಾಕ್ತೀವಿ. ಮತ್ತು ಇನ್ನೂ ಒಂದು ಅವಕಾಶ ನಿನ್ನೆ ನಾನು ಆದೇಶ ಮಾಡಿ ಬಂದಿದ್ದೆ. ನಿಮ್ಮ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ನಾನು ತಿಳಿಸ್ಲಿಕ್ಕೆ ಪಡಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ನೀವು ಕಬ್ಬನ್ನು ಸಾಗಣೆ ಮಾಡೋಕ್ಕಿಂತಲೂ ಪೂರ್ವದಲ್ಲಿ ನಮ್ಮ APMCಯ ತೂಕದ ಯಂತ್ರಗಳಿದ್ದಾವೆ, ಎಲ್ಲ ತಾಲೂಕಿನಲ್ಲಿದ್ದಾವೆ, ಜಿಲ್ಲಾ ಕೇಂದ್ರದಲ್ಲಿದ್ದಾವೆ. ಅಲ್ಲಿ ನಿಮಗೆ ಪುಕ್ಕಟ್ಟೆಯಾಗಿ ನಿಮಗೆ ತೂಕ ಮಾಡಿಕೊಡ್ತಕ್ಕಂಥ ಆದೇಶ ಇವತ್ತು ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ತೂಕ ಮಾಡಿಸ್ಕೊಂಡು ಹೋದ್ಮೇಲೆ ಅಲ್ಲಿರ್ತಕ್ಕಂಥ ತೂಕ ಮತ್ತು ಕಾರ್ಖಾನೆಯಲ್ಲಿ ಅದೇ ಕಬ್ಬು ಹೋದ್ಮೇಲೆ ತೂಕದ ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ. ಮತ್ತು ನಾವು ಆ ತೂಕ ಮಾಡಿಕೊಡ್ಲಿಕ್ಕೆ ಯಾವುದೇ ದರ ಆಕರಣೆ ಮಾಡ್ತಾಯಿಲ್ಲ, ಪುಕ್ಕಟ್ಟೆ ಫ್ರೀಯಾಗೇ ಮಾಡಿಕೊಡ್ತೀವಿ. ಅಂದರೆ ಈಗ ಯಾವುದಾದ್ರೂ ರೈತನಿಗೆ ಈ ಕಾರ್ಖಾನೆಯವನು ಮೋಸ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಭಯ ಅವನ ಮನಸ್ಸಿನಲ್ಲಿದ್ದರೆ, ಅವನು 10 ಟ್ರಿಪ್ ಹೋಗುವಾಗ 1 ಟ್ರಿಪ್ ಅಥವಾ 2 ಟ್ರಿಪ್ ಅವನು ಪುಕ್ಕಟ್ಟೆಯಾಗೆ ನಮ್ಮ APMC ತೂಕದ ಯಂತ್ರದ ಮೇಲೇ ತೂಕ ಮಾಡ್ಕೊಂಡು ಹೋದರೆ ನೈಜ ಸ್ಥಿತಿ ಅವನಿಗೆ ಅರಿವಾಗ್ಬಿಡ್ತದೆ. ನಾವು ಮುಂದಿನ ದಿನಮಾನಗಳಲ್ಲಿ ಕೆಲವು ಕಾರ್ಖಾನೆಗಳು ಇಂಥ ಮೋಸ ಮಾಡ್ತಾವೆ ಅನ್ನತಕ್ಕಂಥ ಒಂದು ವರ್ತಮಾನ ನಮಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.